ಇವತ್ತು ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿರೋದು ಮಕ್ಕಳ ಸ್ಟಡಿ ಟೇಬಲ್. ಸೊ ನಾನು ನಮ್ಮ ಮಕ್ಕಳ ಸ್ಟಡಿ ಟೇಬಲ್ ಅನ್ನ ಯಾವ ರೀತಿಯಾಗಿ ಅದರಲ್ಲಿ ಮಿನಿಮಲಿಸ್ಟ್ ಆಗಿ ಇಟ್ಟಿದ್ದೀನಿ ಅನ್ನೋದನ್ನ ಇವತ್ತಿನ ವ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ ಬನ್ನಿ. ಸದ್ಯಕ್ಕೆ ನಾನು ಯಾವ ರೀತಿಯಾಗಿ ಜೋಡಿಸಿದ್ದೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ. ಅವಾಗವಾಗ ಮೆಸ್ಸಿ ಆಗುತ್ತೆ, ಯಾಕಂದ್ರೆ ಮಕ್ಕಳಲ್ವಾ, ಸೊ ಮೆಸ್ಸಿ ಮಾಡ್ಕೋತಾರೆ. ಸೊ ಇಲ್ಲಿ ನಾನು ಮಿನಿಮಲಿಸ್ಟ್ ಆಗಿ ಯಾವ ರೀತಿಯಾಗಿ ಇಟ್ಟಿದ್ದೀನಿ ಅನ್ನೋದನ್ನ ಇವತ್ತಿನ ವ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ. ಇದು ಬಂದು ಅದ್ವಿನ್ ಕುತ್ಕೊಳ್ಳುವಂತಹ ಟೇಬಲ್. ಸೊ ಅವನಿಗೆ ಚೇರ್ ಇಟ್ಟಿದ್ದೀನಿ. ಈ ಕಡೆ ಬಂದ್ರೆ ಆರ್ನಾಗೆ. ಇನ್ನು ಕೆಳಗಡೆಯಿಂದ ಹೇಳೋದಾದ್ರೆ ಮೊದಲಿಗೆ ಇಲ್ಲಿ ಒಂದು 2 ರ್ಯಾಕ್ಸ್ ಇದೆ. ಸೊ ಇಲ್ಲಿ ಬಂದು ನಾನು ಮಕ್ಕಳದ್ದು ಯಾವ್ದಾದ್ರು ಬೇಕಾಗುವಂತಹ ಬುಕ್ ಅನ್ನ ಇಟ್ಟಿದ್ದೀನಿ. ಅಂದ್ರೆ ಇವಾಗ ಅವರಿಗೆ ಅವಾಗವಾಗ ಏನಾದ್ರೂ ಓದ್ಬೇಕು ಬರಿಬೇಕು ಅಂತ ಹೇಳಿದ್ರೆ ಇಲ್ಲಿ ಬುಕ್ಸ್ ಇಟ್ಟಿದ್ದೀನಿ. ಇನ್ನು ಬಂದು ತುಂಬಿಕೊಳ್ಳುತ್ತೆ, ಯಾಕಂತ ಹೇಳಿದ್ರೆ ಅವರಿಗೆ ಡೈಲಿ ಎಷ್ಟು ಸಬ್ಜೆಕ್ಟ್ ಇದೆ ಅದನ್ನ ತೆಗೆದುಕೊಂಡು ಹೋಗಿ ಉಳಿದಿರೋ ಬುಕ್ ಅನ್ನ ಇಲ್ಲಿ ಇಟ್ಟಿರ್ತಾರೆ. ಇನ್ನು ಈ ರ್ಯಾಕ್ಸ್ ಬಂದು ಇದರಲ್ಲಿ 4 ಕಂಪಾರ್ಟ್ಮೆಂಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಶಾಪ್ ಅಲ್ಲಿ ಸಿಗುತ್ತೆ ಈ ರೀತಿ ಬಾಕ್ಸ್. ಇದನ್ನ ಹಾಕಿ ನಾನು ಇಲ್ಲಿ ಅದ್ವಿನ್ಗೆ ಇಟ್ಟಿದ್ದೇನೆ. ಇದು ಬಂದು ಆರ್ನಾಗೆ. ಹಾಗೆ ಇದು ಬಂದು ಎಕ್ಸ್ಟ್ರಾ ಒಂದು, ಅಂದ್ರೆ ಇವಾಗ ಸ್ವಿಮ್ಮಿಂಗ್ ಹೋಗ್ತಾರೆ, ಪಾನ್ ಕಾರ್ಡು, ಆಧಾರ್ ಕಾರ್ಡು ಎಮರ್ಜೆನ್ಸಿ ಬೇಕಾಗತ್ತೆ ಅಂತ ಹೇಳಿ ಕಾರ್ಡ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದೀನಿ. ಹಾಗೆ ಎಮರ್ಜೆನ್ಸಿಗೆ ಬೇಕಾಗುವಂತ ವಸ್ತನ್ನ ಇದರಲ್ಲಿ ಇಟ್ಟಿದ್ದೀನಿ. ಸೊ ಇನ್ನು ಸ್ಟಾರ್ಸ್ ಇಟ್ಟಿದ್ದೀನಿ, ಯಾಕಂತ ಹೇಳಿದ್ರೆ ಅವಾಗವಾಗ ಮಕ್ಕಳಿಗೆ ಮೋಟಿವೇಟ್ ಮಾಡ್ಬೇಕು, ಹಾಗಾಗಿ ಇಲ್ಲಿ ಸ್ಟಾರ್ ಅನ್ನ ಇಟ್ಕೊಂಡಿರ್ತೀನಿ. ಜೊತೆಗೆ ಇಲ್ಲಿ ಆರ್ನಾಗೆ ಡೈಲಿ ಎಲ್ಲಿಗಾದ್ರೂ ಹೋಗ್ಬೇಕು ಅಂದ್ರೆ ವಾಚ್ ಬೇಕಾಗತ್ತೆ, ಸ್ಕೂಲ್ ಇದು ಬೆಲ್ಟ್ ಬೇಕು, ಹಾಗೆ ID ಕಾರ್ಡ್ ಬೇಕು. ಇದು ಓಲ್ಡ್ ID ಕಾರ್ಡ್, ಈ ವರ್ಷ ಕೊಡ್ತಾರೆ. ಇದು ಬಂದು ನಂದು. ಸೊ ನನ್ಗೆ ಬೆಲ್ಟ್ ಬೇಕಾದ್ರೆ, ವಾಚ್ ಬೇಕಾದ್ರೆ. ಜೊತೆಗೆ ನಾನೊಂದು ಕಂಪಾರ್ಟ್ಮೆಂಟ್ ಯಾಕೆ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ನಾವು 3 ಜನ ಒಟ್ಟಿಗೆನೆ ಜರ್ನಿ ಮಾಡೋದು. ಸೊ ಹಾಗಾಗಿ ಇಲ್ಲೇ ಇಟ್ಕೊಂಡಿರ್ತೀನಿ, ಈಸಿ ಆಗ್ಬಿಡತ್ತೆ. ಇನ್ನು ಚಸ್ಮಾ ಮಿಸ್ ಆಗಿದೆ, 3 ಜನದ ಚಸ್ಮಾ ಇದೆ, ಬಟ್ ಅದು ಬೈಕಲ್ಲಿ ಇದೆ. ಹಾಗೆ ಇದು ಬಂದು ಅದ್ವಿನದು, ಅವನು ವಾಚ್ ಕಟ್ಕೊಂಡು ಹೋಗಿದ್ದಾನೆ. ಜೊತೆಗೆ 2 ಬೆಲ್ಟ್ ಕೂಡ ಇದೆ. ಇನ್ನು ಮೇಲ್ಗಡೆ ಬಂದ್ರೆ ಒಂದು ಮನಿ ಪ್ಲಾಂಟ್ ಇಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ, ಹೋಗಿ ತರ್ಲಿಕ್ಕೆ ಆಗ್ಲಿಲ್ಲ. ಇದೊಂದಿತ್ತು, ಇಲ್ಲೇ ಇಟ್ಟಿದ್ದೀನಿ ಇವಾಗ. ಸೊ ಇನ್ನು 2 ಬೋರೋ ಲೈನ್ ಅನ್ನ ಇಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ಮಕ್ಕಳಿಗೆ ತುಟಿ ಅವಾಗ ಬ್ರೇಕ್ ಆಗ್ತಾ ಇರತ್ತೆ, ಸೊ ಬೇಕಾಗತ್ತೆ ಅಂತ ಹೇಳಿ ಇಬ್ರಿಗೂ ಒಂದೊಂದು ಇಟ್ಟಿದ್ದೀನಿ. ಜೊತೆಗೆ ಇಲ್ಲಿ ಬಂದು ಒಂದು ಪೆನ್ ರ್ಯಾಕ್ ಅನ್ನ ಇಟ್ಟಿದ್ದೀನಿ. ಇದರಲ್ಲಿ ಪೆನ್ನು, ಪೆನ್ಸಿಲ್ ಇದೆ. ಜೊತೆಗೆ ಒಂದು ಸ್ಕೇಲು, ಹಾಗೆ ಒಂದು ಇರೇಸರ್, ಒಂದು ಶಾರ್ಪ್ನರ್ ಎಮರ್ಜೆನ್ಸಿಗೆ ಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ಇಟ್ಟಿದ್ದೀನಿ. ಅವಾಗವಾಗ ಏನಾದ್ರೂ ಬರೀಬೇಕು ಅಂತ ಹೇಳಿದ್ರೆ ಸ್ಕೂಲ್ ಬ್ಯಾಗ್ ಇಂದ ತೆಗಿಬೇಕಲ್ವಾ, ಸೊ ಹಾಗಾಗಿ ಎಮರ್ಜೆನ್ಸಿಗೆ ಇಲ್ಲಿ ಇಟ್ಟಿದ್ದೀನಿ. ಇನ್ನ ಇದೆಲ್ಲ ಬಂದು ಶೆಡ್ಯೂಲ್, ನಾವು ಏನ್ ಮಾಡ್ಬೇಕು ಅದೆಲ್ಲ ಬರ್ದಿಟ್ಕೊಳ್ತೀವಿ. ಇನ್ನು ನಂದು ಪ್ಲಾನ್ ಇದೆ. ಇಲ್ಲಿ ಒಂದು ಬೋರ್ಡ್ ಇದೆ, ನೋಟಿಸ್ ಬೋರ್ಡ್, ಅದನ್ನ ಆರ್ಡರ್ ಮಾಡಿದ್ದೀನಿ. ಅದ್ ಬಂದ್ಮೇಲೆ ಮತ್ತೆ ನಿಮ್ಗೆ ಬ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ. ಸೊ ಇದೆಲ್ಲ ಪ್ಲಾನು. ಹಾಗೆ ಇದು ಏನ್ ಗೊತ್ತಾ, ಇದ್ರ ಬಗ್ಗೆ ಹೇಳಲೇಬೇಕು. ಇದು ನನ್ನ ಫೇವ್ರೇಟ್. ಇದು ಅದ್ವಿನ್ ಎಷ್ಟು ವೆಯ್ಟ್ ಇದೆ ಗೊತ್ತಾ, ಆದ್ರೂ ಕೂಡ ಅದ್ವಿನ್ ಇಲ್ಲಿ ಮ್ಯಾಗ್ನೆಟ್ ಆಗಿ ಇದ್ರಲ್ಲಿ ಇಟ್ಟಿದ್ದಾನೆ. ಸೊ ಇದು ಅವನ್ ಮಾಡಿರುವಂತ ಐಡಿಯಾ. ಇದು ಮ್ಯಾಗ್ನೆಟ್ ಇಂದ ಅವನು ಇದೇ ಒಂದು ಹಾಳೆಗೆ ಇದನ್ನ ಫಿಕ್ಸ್ ಮಾಡಿದ್ದಾನೆ. ಇದು ಬಂದು ಟೈಮರು, ನನಗೆ ತುಂಬಾ ಯೂಸ್ ಆಗುತ್ತೆ ಇದು. ಸೊ ಇದು ಬಂದು ಅದ್ವಿಂದು ಡ್ರಾಯಿಂಗ್ ನೋಡಿ, ಕಪ್ ಗೆತ್ಕೊಂಡು ಹೋಗ್ತಾ ಇರೋದು. ಇದೆಲ್ಲ ಇವಾಗ ಟ್ರೆಂಡ್ ಅಲ್ವಾ, ಮಕ್ಳಿಗೆ ಏನ್ ತಲೆ ಬರುತ್ತೆ ಅದನ್ನ ಹಚ್ಬಿಡ್ತಾರೆ, ಏನ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇದು ಬಂದು ಇವತ್ತು ತೆಗೆದುಕೊಂಡಿರುವಂತ ಬ್ಯಾಗ್. ಆ ಕಡೆ ಈ ಕಡೆ ಇಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿಲ್ಲ, ಅದರ ಪ್ಲೇಸ್ ಇದ್ರೊಳಗಡೆ ಹೋಗುತ್ತೆ. ಇನ್ನ ಇಲ್ಲಿ ಒಂದು ಕ್ಯಾಲೆಂಡರ್, ಇದು ಅದ್ವಿನ್ಗೋಸ್ಕರ. ಅವನಿಗೆ ಅವಾಗವಾಗ ಇಲ್ಲಿ ಏನಾದ್ರೂ ಒಂದು ಬರೀಲಿಕ್ಕಿರುತ್ತೆ, ಸೊ ಹಾಗಾಗಿ ಇಲ್ಲಿ ಇಟ್ಕೊಂಡಿದ್ದಾನೆ. ಇದು ಬಂದು ಮರಾಠಿ ಕ್ಯಾಲೆಂಡರು, ಬಟ್ ಕ್ಯಾಲೆಂಡರ್ ಅಲ್ಲಿ ಹೇಗೂ ಇಂಗ್ಲಿಷ್ ಇರುತ್ತೆ, ಅರ್ಥ ಆಗ್ಬಿಡುತ್ತೆ ಅವನಿಗೆ. ಇನ್ನ ಇದ್ ಬಂದು ಅದ್ವಿನ್ಗೋಸ್ಕರ ಸ್ಟೋರಿ ಬುಕ್ಸ್. ಇಷ್ಟೊಂದು ಸ್ಟೋರಿ ಬುಕ್ಸ್ ಅವನು ಏನ್ ಓದ್ತಾನಪ್ಪ ಅಂತ ಹೇಳಿದ್ರೆ, ಹೌದು, ಈಗ ಮಕ್ಳಿಗೆ ಟ್ರೆಂಡ್ ಆಗಿರೋದು ವಿಂಪಿಕಿಡ್. ಸೊ ಯಾವ ಬುಕ್ ತೆಗಿಲಿ, ನೋಡಿ ವಿಂಪಿಕಿಡ್. ಇಲ್ಲಿ ಎಲ್ಲಾ ಸೀರೀಸ್ ಬುಕ್ ಇದೆ. ಬಂದ ತಕ್ಷಣನೇ ಆರ್ಡರ್ ಮಾಡಿ ತೆಗೆದುಕೊಂಡ್ ಬಿಡ್ತಾನೆ, ಅಷ್ಟೊಂದು ಇಂಟ್ರೆಸ್ಟ್ ಅವನಿಗೆ. ತೋಟ ಹಾಕ್ಬಿಟ್ಟಿದೆ. ಇನ್ನು ಈ ಕಡೆ ಬಂದ್ರೆ ಆರ್ನಾಗೆ ಸ್ವಲ್ಪ ಸ್ಟೋರಿ ಬುಕ್ಸ್ ಇದೆ. ಇದರಲ್ಲಿ ಅವಳಿಗೆ
ಡೈಲಿ ಏನಾದ್ರೂ ಒಂದು ಸ್ಟೋರಿ ಹೇಳಲಿಕ್ಕೆ ಆಗತ್ತೆ ಅಂತ ಹೇಳಿ ಇಲ್ಲಿ ಇಟ್ಟಿದ್ದೀನಿ. ಈಸಿಯಾಗಿ ಮಕ್ಕಳಿಗೆ ತೆಗೆದುಕೊಳ್ಳಿಕ್ಕೆ ಆಗತ್ತೆ ಅಂತ ಹೇಳಿ ಕೆಳಗಡೆ ರ್ಯಾಕ್ ಅಲ್ಲಿ ಇಟ್ಟಿದ್ದೀನಿ. ಇನ್ನು ಮೇಲ್ಗಡೆ ಬಂದ್ರೆ ನಂದು. ಸೊ ನನ್ಗೆ ಏನ್ ಬುಕ್ಕಪ್ಪ ಅಂತ ಹೇಳಿದ್ರೆ, ನಾನು ಕೂಡ ಕೆಲವೊಂದು ಬುಕ್ಸ್ ಅನ್ನ ಬರೆಯೋದು ಓದೋದು ಹ್ಯಾಬಿಟ್ ಇದೆ. ಸೊ ಹಾಗಾಗಿ ಇಲ್ಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಮೆಸ್ಸಿ ಇದೆ, ಬಿಕಾಸ್ ನಂದು ಜಾಸ್ತಿ ಏನು ಬುಕ್ಸ್ ಇಲ್ಲ, ಅವಾಗವಾಗ ತೆಗಿತಾ ಇರ್ತೀನಿ. ಸೊ ಹಾಗಾಗಿ ಇನ್ನು ಇಲ್ಲಿ ಇಲ್ಲಿ ಎರಡು ಪ್ಲಾಸ್ಟಿಕ್ ಪ್ಲಾಂಟ್ ಅನ್ನ ಇಟ್ಕೊಂಡಿದ್ದೀನಿ. ಇನ್ನು 4 ಇದೆ, ಹೊರಗಡೆ ಇಟ್ಟಿದ್ದೆ. ಸೊ ಮೇಲ್ಗಡೆ ನಾರ್ಮಲ್ ಆಗಿ ಒಂದು ಬೊಕ್ಕೆ ಇದೆ. ಇನ್ನು ಈ ಕಡೆ ಬಂದ್ರೆ ಒಂದು ರ್ಯಾಕ್ ಇದೆ. ಇದರಲ್ಲಿ ಮಕ್ಕಳಿಗೆ ಬೇಕಾಗುವಂತದ್ದು ಕಲರ್ ಬಾಕ್ಸ್ ಇದೆ. ಇಬ್ಬರಿಗೂ ಬೇಕಾಗಿರುವಂತಹ ಕಲರ್ ಬಾಕ್ಸ್ ಅನ್ನ ಇಲ್ಲಿಟ್ಟಿದ್ದೀನಿ. ಜೊತೆಗೆ ಆರ್ನಾಗೆ ಇದು ರಫ್ ಆಗಿ ಯೂಸ್ ಆಗತ್ತೆ. ಅವಳ ಮಾಮಿ ಕೊಡ್ಸಿರೋದು ಇದು, ತುಂಬಾ ಚೆನ್ನಾಗಿದೆ. ಇನ್ನ ಇಲ್ಲಿ ನೋಟಿಸ್ ಬೋರ್ಡ್ ಬರುತ್ತೆ ಅಂತ ಹೇಳಿ ಪಿನ್ ಅನ್ನ ಆಲ್ರೆಡಿ ತರಿಸಿಟ್ಕೊಂಡಿದ್ದೆ. ಇನ್ನ ಇದು ಬಂದು ಮಕ್ಕಳಿಗೆ ಇದು ಎಕ್ಸಾಮ್ ಬೋರ್ಡು. ಜೊತೆಗೆ ಇಲ್ಲಿ ಇದು ಬಂದು ನೋಡಿ, ಇದು ಫುಲ್ಲು ಇರೇಸರ್. ಇದು ಕೂಡ ಇರೇಸರ್ ಆಯ್ತಾ. ಸೊ ಇರೇಸರ್ ಅನ್ನ ಒಂದ್ ಬಾಕ್ಸ್ ಅಲ್ಲಿ ಹಾಕಿದ್ದೆ. ಎಷ್ಟೊಂದು ಇರೇಸರ್ ಇದೆ ಗೊತ್ತಾ. ಸೊ ಈ ಕಡೆ ಬಂದ್ರೆ ಶಾರ್ಪ್ನರ್. ಇದೆಲ್ಲ ಏನಕ್ಕೆ ಅಂತ ಹೇಳಿದ್ರೆ, ಇಷ್ಟೊಂದು ಏನಕ್ಕೆ ಅಂತ ಹೇಳಿದ್ರೆ, ಅವಾಗ ಗಿಫ್ಟ್ ಬರ್ತಾ ಇರತ್ತೆ. ಮಕ್ಳದ್ ಯಾರದಾರು ಬರ್ತ್ಡೇ ಅಂತ ಗೊತ್ತಾದ್ರೆ ಅವರು ಒಂದು ಪೆನ್ಸಿಲ್, ಇರೇಸರ್, ಶಾರ್ಪ್ನರ್ ಆ ರೀತಿ ಎಲ್ಲ ಗಿಫ್ಟ್ ಮಾಡ್ಬಿಡ್ತಾರೆ. ಇದಿಷ್ಟು ಖಾಲಿ ಪೆನ್ಸಿಲ್, ಇದಿಷ್ಟು ಪೆನ್ನು. ನೋಡಿ ಎಷ್ಟೊಂದು ಪೆನ್ ಇದೆ ಅಂತ ಹೇಳಿ. ಎಲ್ಲವನ್ನ ಈ ರೀತಿ ಹಾಕಿದ್ರೆ ಮೆಸ್ಸಿ ಆಗೋದಿಲ್ಲ, ಬೇಕಾದಾಗ ಅವಾಗವಾಗ ತೆಗೆದುಕೊಳ್ಳಿಕ್ಕಾಗತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ಸ್ಟೋರ್ ಮಾಡಿ ಇಟ್ಟಿರ್ತೀನಿ. ಈಸಿಯಾಗಿ ಅವರಿಗೆ ಕೊಡ್ಲಿಕ್ಕಾಗತ್ತೆ, ಅವರು ಕೂಡ ತೆಗೆದುಕೊಳ್ಬಹುದು ಅಂತ ಹೇಳಿ. ಸೊ ಕೆಳಗಡೆ ರ್ಯಾಕ್ ಅಲ್ಲಿ ಇಷ್ಟಿದೆ. ಇನ್ನು ಮೇಲ್ಗಡೆ ಬಂದ್ರೆ ಇಲ್ಲಿ ಮಕ್ಕಳಿಗೆ ಬೇಕಾಗಿರುವಂತಹ ಫೈಲ್ ಇದೆ. ಸೊ ಸ್ಟಿಕ್ಕರ್ಸು, ಇದೆಲ್ಲ ಕಲ್ಲರು, ಈ ರೀತಿ ಪ್ರಾಜೆಕ್ಟ್ ಎಲ್ಲ ಬಂದಾಗ ಇದೆಲ್ಲ ಬೇಕಾಗತ್ತೆ. ಇದೊಂದು ಹೇಳಲೇಬೇಕು, ಮೇಲ್ಗಡೆ ಇಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ಇವಾಗ ನೋಟಿಸ್ ಎಲ್ಲ ಇಲ್ಲಿ ಅಂಟಿಸ್ಕೊಂಡಿದ್ದೆ. ಅದರ್ವೈಸ್ ನಾನು ಇದರಲ್ಲಿ ನೋಡಿ, ಸೊ 4 ಗಂಟೆಗೆ ಹೇಳ್ತೀನಿ, ಇದು ನಂದು ಆಕ್ಚುಲಿ. ಸೊ ಹಾಗಾಗಿ ಇದನ್ನ ನಾನು ಇವತ್ತು ಮೇಲ್ಗಡೆ ಇಟ್ಟಿದ್ದೆ. ಇಲ್ಲ ಅಂತ ಆದ್ರೆ ಇಲ್ಲೇ ಇಟ್ಬಿಟ್ಟಿರ್ತೀನಿ. ಸೊ ಮತ್ತೆ ನೋಟಿಸ್ ಕೂಡ ಮಾಡಿ ಇದರಲ್ಲಿ ಹಾಕಿ ಇಟ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ ಇದು ಕೂಡ. ಸೊ ಇನ್ನು ಬಂದು ಇದು ಚಾಕ್ ಪೀಸು. ಬೋರ್ಡ್ ಆ ಕಡೆ ಇದೆ. ಆ ಕಡೆ ಬಂದ್ರೆ ಗಮ್ಮು, ಮಕ್ಳಿಗೆ ಅವಾಗವಾಗ ಬೇಕಾಗತ್ತೆ. ಸೊ ಇಷ್ಟೇ. ಇನ್ನು ಇದ್ರ ಮೇಲ್ಗಡೆ ಫುಲ್ ಬುಕ್ಸ್ ಬಿದ್ದಿರುತ್ತೆ ಈ ಸಾರಿ. ಯಾಕಂದ್ರೆ ಏಪ್ರಿಲ್ 1ಗೆ ಸ್ಕೂಲ್ ಸ್ಟಾರ್ಟ್ ಆಗತ್ತೆ. ಅವಾಗ ಹೊಸ ಬುಕ್ ಬಂದಿರೋದೆಲ್ಲ ಮೇಲ್ಗಡೆ ಇಟ್ಬಿಟ್ಟಿರ್ತೀನಿ. ಯಾಕಂತ ಹೇಳಿದ್ರೆ ಅವಾಗವಾಗ ಬೇಕಾಗಿರುವಂತಹ ಬುಕ್ ಅನ್ನ ತಂದು ಸ್ಕೂಲ್ಗೆ ತೆಗೆದುಕೊಂಡು ಹೋಗ್ತಾರೆ. ಸೊ ನೋಡಿದ್ರಲ್ಲ, ಇದು ಬಂದು ಸ್ಟಡಿ ಟೇಬಲ್ ಟೂರ್. ಸೊ ಸದ್ಯಕ್ಕೆ ಇಷ್ಟೇ. ಇನ್ನು ಇಲ್ಲಿ ನೋಟಿಸ್ ಬೋರ್ಡ್ ಬರುತ್ತೆ. ಅದ್ ಬಂದ್ಮೇಲೆ ಇನ್ನು ನೀಟ್ ಆಗಿ ಇಟ್ಕೋಬಹುದು. ಇನ್ನ ವ್ಲಾಗ್ ಎಲ್ಲ ಮಾಡ್ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ. ಇದು ಮತ್ತೆ ಚೇಂಜ್ ಆಗ್ಬಹುದು. ಇನ್ನು ಈ ಕಡೆ ಬಂದ್ರೆ ಇದು ಬಟರ್ಫ್ಲೈ. ಇದು ಆರ್ನಾಗೆ ಯಾವ್ದೋ ಒಂದು ಕಿಂಡರ್ ಜಾಯ್ ಅಲ್ಲಿ ಬಂದಿರೋದು. ಹಾಗೆ ಇದು ಬಂದು ಅವಳ ನೈಬರ್ಸ್ ಒಬ್ರು ಅವಳಿಗೆ ಪ್ರೀತಿಯಿಂದ ಮಾಡ್ಕೊಟ್ಟಿರೋದು. ಸೊ ಹಾಗಾಗಿ ಇಲ್ಲೇ ಅಂಟಿಸ್ಕೊಂಡಿದ್ದಾಳೆ. ಇದು ಬಂದು ಅವಾಗವಾಗ ಮೋಟಿವೇಟ್ ಆಗಿರ್ಲಿ ಅಂತ ಹೇಳಿ ನಾನು ಈ ರೀತಿಯಾಗಿ ಬರ್ದಿರ್ತೀನಿ. ವಾಟ್ ಎವರ್ ಯು ಡೂ ಇಟ್ ವೆಲ್ ಟು ದ ಫಿನಿಶ್. ಇದು ನನ್ಗೆ, ಯಾಕಂತ ಹೇಳಿದ್ರೆ ಅವಾಗವಾಗ ಯಾವ್ದೇ ಕೆಲಸ ಮಾಡಿದ್ರು ಫಿನಿಶ್ ಮಾಡಿ ಹೋಗೋದಿಲ್ಲ. ಸೊ ಹಾಗಾಗಿ ನನ್ಗೆ ಮೋಟಿವೇಟ್ ಆಗ್ಲಿ ಅಂತ. ಇಲ್ಲಿ ಮಾತ್ರ ಅಲ್ಲ, ಅಡುಗೆ ಮನೆಯಲ್ಲೂ ಕೂಡ ಇತ್ತು. ಇದನ್ನ ಅವಾಗವಾಗ ನನ್ ಮಗ ನನ್ಗೆ ನೆನ್ಪು ಮಾಡ್ತಾನೆ ಇರ್ತಾನೆ. ಇದು ನನ್ನ ಮಗನಿಗೋಸ್ಕರ ಯು ಕ್ಯಾನ್ ಡೂ ಇಟ್ ಅಂತ ಬರ್ತಿದ್ದೀನಿ. ಯು ಆರ್ ಗುಡ್ ಹಾರ್ಡ್ ವರ್ಕರ್ ಅಂತ. ಯಾಕಂತ ಹೇಳಿದ್ರೆ ಈ ರೀತಿಯಲ್ಲಿ ಹೇಳಿದಾಗ್ಲೇ ಮಕ್ಕಳು ಮತ್ತೆ ಮಾಡ್ಲಿಕ್ಕೆ ಇಷ್ಟ ಪಡ್ತಾರೆ. ಸೊ ಹಾಗಾಗಿ ಸದ್ಯಕ್ಕೆ ಅವನಿಗೆ ಇದು ಅರ್ಥ ಆಗತ್ತೆ. ಹಾಗಾಗಿ ಅವನಿಗೆ ಆ ಕಡೆ ಈ ಕಡೆ ಇದೆ. ಇದೆಲ್ಲ ನಂದು ಸದ್ಯಕ್ಕೆ. ಇವಳು ಶುರು ಮಾಡಿದ್ಲು. ಇಲ್ಲೆಲ್ಲ ಸ್ವಲ್ಪ ಮೆಸ್ಸಿ ಮಾಡೋದು. ನಮ್ಮನೇಲಿ ಯಾರು ಇವಳೆ. ಆದ್ರೆ ಮೆಸ್ಸಿನೂ ಮಾಡ್ತಾಳೆ. ಒಮ್ಮೆ ಕ್ಲೀನ್ ಮಾಡಂದ್ರೆ ಹೇಳ್ರೆ ಸಕ್ಕತ್ತಾಗಿ ಕ್ಲೀನ್ ಕೂಡ ಮಾಡ್ತಾಳೆ. ಬಟ್ ಚಿಕ್ಕವಳಲ್ಲ, ಮಾಪಿ. ಓಕೆ, ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗು. ಇವತ್ತಿನ ಈ ವ್ಲಾಗ್ ನಿಮ್ಗೆ ಏನಾದ್ರೂ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ ಅಂತ ಹೇಳ್ತಾ
ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮತ್ತೆ ಸಿಗೋಣವಾ. ಬಾಯ್ ಬಾಯ್.